ಯಾರಿಗೂ ಭಯಪಡುವಂಥದ್ದು ನೆಸಿಟಿ ಇಲ್ಲ. ಅವ್ರಿಗೆ ಬುದ್ಧಿ ಇಲ್ಲ. ಅದರ ಪರಿಣಾಮ ಆ ದೇಶಕ್ಕೆ ಏನಾಗುತ್ತೆ ಅಂತ ಉಪಯೋಗಿಸ್ತಾ ಇರೋಂಥ ದೇಶಕ್ಕೂ ಗೊತ್ತಿರುತ್ತೆ. ಓಟ್ ಹಾಕಿಸಿಕೊಂಡು ರಾಜಕಾರಣ ಮಾಡೋದು. ಭಾರತ ಅನ್ನೋದು ಎಲ್ಲರೂ ಹೆದರಿಕೆ ಇದೆ. ತಮ್ಮ ಸ್ವಾರ್ಥಕ್ಕಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಎದುರಿಸಿ ಜನರಿಂದ ಓಟ್ ಹಾಕಿಸಿಕೊಳ್ಳಲಿಕ್ಕೆ ನಮ್ಮ ಹೆಸರೇ ಹೋಗ್ತಾ ಇದೆಯಲ್ಲ, ಆ ಭಯದಿಂದ ಅವ್ರು ಇವಾಗ ಏನೇನ್ ಬೇಕೋ ಮಾತಾಡ್ತಾ ಇದ್ದಾರೆ. ಬಾವಿಯಲ್ಲಿ ಇರೋದು ಅದೇ ಸಮುದ್ರ ಅನ್ಕೊಂಡು ಹೇಳ್ಕೊಂಡಿರುತ್ತೆ. ರಾಷ್ಟ್ರ ಭಕ್ತಿ, ರಾಷ್ಟ್ರ ಪ್ರೀತಿ ಇರಬೇಕು. ಆ ಪಕ್ಷದಲ್ಲಿ ಇರೋರ್ಗೆ ಯಾರಿಗೂ ಅದಿಲ್ಲ. ಈ ಭಾರತ ದೇಶ ಯಾವ ಕಂಟ್ರಿಗೂ ಹೆದರಂಥದ್ದು ಇಲ್ಲ. ಇವನ್ ಬೇರೆ ಬೇರೆ ಯಾವ ಕಂಟ್ರಿ ತೊಗೊಂಡ್ರು ಅವ್ರಿಗಿಂತ ಜಾಸ್ತಿನೇ ಇದೆ. ಆಮೇಲೆ ಯಾರಿಗೂ ಭಯಪಡೋಂಥದ್ದು ನೆಸಿಟಿ ಇಲ್ಲ. ಅಲ್ಲ, ಏನಕ್ಕೆ ಎದುರ್ಕೋಬೇಕು? ಅಲ್ಲ, ಪಾಕಿಸ್ತಾನ ಎಲ್ಲಿಂದ ನಮ್ಮ ದೇಶದಿಂದ ಹೋಯ್ತಾ, ಆ ದೇಶದಿಂದ ಇದು ಬಂತ, ನಮ್ಮ ದೇಶದಿಂದ ಅಲ್ಲಿಗೋಗಿದೆ. ಆ ಎದುರ್ಕೊಳ್ಳೋಂಥದ್ದು ಏನೂ ಇಲ್ಲ. ಇವ್ರು ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ ಮೊದಲನೇದಾಗಿ, ಆಯಿತಾ? ಮೊದಲನೇದಾಗಿ ಯಾವ ಪಕ್ಷದಿಂದ ಬರ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆ ಪಕ್ಷದಲ್ಲಿ ಎಂತೆಂಥವ್ರು ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಅವ್ರು ಅಣುಬಾಂಬ್ ಬಗ್ಗೆ ಹೇಳ್ತಿದಾರಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುಬಾಂಬ್ ತಂದಾಗ ಯಾರಿಗೂ ಗೊತ್ತೇ ಇರಲಿಲ್ಲ ಹೆಂಗೆ ಬರ್ತಿದೆ ಅಂತ. ಎಲ್ಲರೂ ಬರಲ್ಲ ಇವ್ರು ಮಾಡೋದೇ ಇಲ್ಲ ಅಂಥದ್ದನ್ನು ನಾವು ಸಾಥ್ ಸೋರಿಸಿರೋರು. ಸನ್ನಿ ಡಿಯಲ್ದು ಒಂದು ಗಡಾರ್ ಅಂತ ಮೂವಿ ಬಂದಿತ್ತು, ಗಡಾರ್ ಅಂತ. ಸೊ ಆ ಫಿಲಮಲ್ಲಿ ಒಂದು ತುಣುಕಿದೆ. ಆತ ಹೇಳ್ತಾನೆ, ಭಾರತ ಯಾವತ್ತಿದ್ರೂ ತಂದೆ ಇದ್ದಾಗೆ, ಪಾಕಿಸ್ತಾನ ಯಾವತ್ತಿದ್ರೂ ಮಗ ಇದ್ದಾಗೆ. ಸೊ ಅದನ್ನು ಯಾವತ್ತೂ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಆ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ದೇಶಕ್ಕೂ ಇನ್ನೊಂದು ದೇಶ ಎದುರುಕೊಂಡು ಬದುಕುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ಅವ್ರ ಹತ್ರ ಬಾಂಬ್ ಇದೆ ಸರಿ, ಅವರು ಅದನ್ನು ಉಪಯೋಗಿಸಿದ ಮೇಲೆ ಅದರ ಪರಿಣಾಮ ಆ ದೇಶಕ್ಕೆ ಏನಾಗುತ್ತೆ ಅಂತ ಉಪಯೋಗಿಸ್ತಾ ಇರೋಂಥ ದೇಶಕ್ಕೂ ಗೊತ್ತಿರುತ್ತೆ. ಎಲ್ಲರಿಗೂ ಹೆದರಿಕೆ ಇದೆ. ಭಾರತ ಅನ್ನೋದು ಎಲ್ಲರಿಗೂ ಹೆದರಿಕೆ ಇದೆ. ಹೇಳೋದು ಮಣಿಶಂಕರ್ ಅಯ್ಯರ್ ಅವ್ರು ಏನೋ ಒಂದು ಪೊಲಿಟಿಕಲ್ ಉದ್ದೇಶದಿಂದ ಅದಂದರೆ ಕಾಂಗ್ರೆಸ್ನೇ ಡಿಗ್ರೇಡ್ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೋ ಅಥವಾ ಅವರ ಏನು ಪರ್ಸ್ನಲ್ ಇದು ಏನಿದೆಯೋ ಅದನ್ನು ತೊಗೊಂಬಂದು ನಾವು ದೇಶನ ಟಾರ್ಗೆಟ್ ಮಾಡಿ ಹೇಳೋದು ಸರಿಯಲ್ಲ. ನಮ್ಮ ದೇಶದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿರ್ಬೇಕಲ್ವಾ? ಅದನ್ನು ಮಾಡ್ಕೊಳ್ಲೇಬೇಕು. ತಡವಾಗಿ ಮಾಡ್ತಾಯಿದ್ರು, ಇವಾಗ ವೇಗವಾಗಿ ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷ. ಇಲ್ಲ, ಹೆದರ್ಕೊಂಡು ಬದುಕುವಂಥ ಅವಶ್ಯಕತೆ ಇಲ್ಲ ನಮಗೆ. ನಾವೇ ಸ್ವಂತ, ನಮ್ಮ ರಾಷ್ಟ್ರ ಬಲಾಢ್ಯ ಇದೆ. ತಮ್ಮ ಸ್ವಾರ್ಥಕ್ಕಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ತಾವು ತಮ್ಮ ರಾಜಕೀಯಕ್ಕೋಸ್ಕರ ಹೆದರಿಸಿ ಜನರಿಂದ ಓಟ್ ಹಾಕಿಸ್ಕೊಳ್ಳಲಿಕ್ಕೆ. ಖಂಡಿತವಾಗಿ ಹೆದರಬಾರ್ದು, ಆಯಿತಾ? ಭಾರತ ಎಷ್ಟು ದೊಡ್ಡ ದೇಶ, ಪಾಕಿಸ್ತಾನ ಎಷ್ಟು ಚಿಕ್ಕ ದೇಶ. ಅವ್ರ ಕೈಲಿ ಏನು ವೆಪನ್ಸ್ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳು ಎಷ್ಟು ಗೌರವ ಕೊಡುತ್ತೆ ಇವತ್ತಿನ ದಿವಸದಲ್ಲಿ. ಅದು ನಡೀತಾ ಇತ್ತು, ಆವಾಗ ನಡೆದಿಲ್ಲ. ಬಟ್ ಇವಾಗ ನಡೀತಾ ಇರಬೇಕಾದ್ರೆ ಇವ್ರಿಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಅಯ್ಯೋ ನಾವು ಮಾಡಿದ ಕೆಲಸ ಯಾವುದು ನಮ್ಗೆ ಯಾವುದು ಪ್ರತಿಫಲ ಸಿಗ್ತಿಲ್ವಲ್ಲ, ನಮ್ಮ ಹೆಸರೇ ಹೋಗ್ತಾ ಇದೆಯಲ್ಲ, ಆ ಭಯದಿಂದ ಅವ್ರು ಇವಾಗ ಏನೇನು ಬೇಕೋ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇವ್ರು ಮಣಿಶಂಕರ್ ಅಯ್ಯರ್ ಹೇಳ್ತಾ ಇರೋದೇನೆಂದರೆ, ಬಾವಿಯಲ್ಲಿರೋ ಕಪ್ಪೆ ಅಂದರೆ ಪಾಕಿಸ್ತಾನ ಒಂದು ಬಾವಿಯಲ್ಲಿರೋ ಕಪ್ಪೆ, ಅದು ಅವರು ಬಾವಿಯಲ್ಲಿರೋದು ಅದೇ ಸಮುದ್ರ ಅಂದ್ಕೊಂಡು ಹೇಳ್ಕೊಂಡಿರುತ್ತೆ. ಬಟ್ ಭಾರತ ದೇಶದ ಮುಂದೆ ಭಾರತ ಎಷ್ಟು ಮುಂದುವರೆದಿದೆ ಟೆಕ್ನಿಕಲಿ, ಭಾರತ ದೇಶಕ್ಕೂ ಗೊತ್ತು, ಇವೊಂದು ರಾಷ್ಟ್ರಕ್ಕೂ ಗೊತ್ತು ಭಾರತ ಎಷ್ಟು ಮುಂದುವರೆದಿದೆ ಎಕನಾಮಿಕಲಿ, ಈವನ್ ಆರ್ಮ್ಸ್ ಆ್ಯಂಡ್ ನಾಮಿನೇಷನ್ಸಲ್ಲಿ, ಸೂಪರ್ ಪವರಲ್ಲಿ. ನಾವೆಂತಕ್ಕೆ ಎದುರ್ಕೋಬೇಕು ಸರ್? ನಮ್ಮ ರೈಟ್ಸು ನಮ್ಮಿದು, ಯಾರಿಂದ ನಾವೇನು ಎದುರ್ಕೊಳ್ಳೋಂಗಿಲ್ಲ. ಅಷ್ಟು ಶಕ್ತಿ ನಾವಿದ್ದೀವಿ. ನಮ್ಮಿಂದ ಅವ್ರು ಕಲಿಬೇಕು ಹೊರತು ಅವರಿಂದ ನಾವೇನು ಕಲಿಯೋಂಗಿಲ್ಲ. ಸಾಕ್ಷ್ಯಗಳು ಏನೂ ಇಲ್ಲ ಅವ್ರ ಹತ್ರ. ಫ್ಯಾಕ್ಟ್ಸ್ ಮಾತಾಡಲ್ಲ ಅವರು. ವಿತೌಟ್ ಫ್ಯಾಕ್ಟ್ಸ್ ಸುಮ್ಮನೆ ಒಂದು ಇವತ್ತು ಬೆಳಿಗ್ಗೆ ಅದು ಟ್ವಿಟರಲ್ಲಿ ಮಾಡಿಬಿಟ್ಟ ಅಂದರೆ ನಾಳೆ ನನಗೆ ಇಷ್ಟು ಲೈಕ್ಸ್ ಬಂದುಬಿಡುತ್ತೆ, ನಾಳೆ ನನಗೆಲ್ಲ ಫಾಲೋ ಮಾಡ್ತಾರೆ. ದಟ್ಸ್ ಆಫ್ ನೋ ಯೂಸ್ ಇಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ರಾಷ್ಟ್ರ ಭಕ್ತಿ, ರಾಷ್ಟ್ರ ಪ್ರೀತಿ ಇರಬೇಕು. ಆ ಪಕ್ಷದಲ್ಲಿ ಇರೋರ್ಗೆ ಯಾರಿಗೂ ಅದಿಲ್ಲ. ಅಷ್ಟೇ ಸರ್ ಹೇಳಕ್ಕೆ ಬಯಸೋದು. ಓಟ್ ಹಾಕಿಸಿಕೊಂಡು ರಾಜಕಾರಣ ಮಾಡೋದು, ಮತ್ತೇನು ಇದನ್ನೇ ಮತ್ತೆ ಇನ್ನಷ್ಟು ಭಾಗ ಅವ್ರಿಗೆ ಬರೆದು ಕೊಡೋದು ಪಾಕಿಸ್ತಾನಕ್ಕೆ ಯಾವುದಾರ ಒಂದು. ಈಗ ಬಲೂಚಿಸ್ತಾನ ಕೊಟ್ಟಾರಲ್ಲ, ಹಾಗೆ ಮತ್ತೆ ಕೊಡೋದು. ಇದೇ ತೆಗೆದ ಮಾಡೋರು ಕಾಂಗ್ರೆಸ್ನಿಂದ ಹುಟ್ಟಿದಿಂದ ಇದನ್ನೇ ಮಾಡ್ಯಾರ, ಮತ್ತು ಇದನ್ನೇ ಮಾಡ್ತಾರೆ. ಅಲ್ಲ, ಅವರ ಹೇಳಿದ್ದಕ್ಕೆ ನಾವು ಯಾಕೆ ತಲೆ ಕೆಡ್ಸ್ಕೊಳ್ಬೇಕು? ಅವ್ರು ಏನಂದರೆ ಅದನ್ನು ನಾವು ಹೇಳಬಾರ್ದು. ಇದು ಆನೆ ನಡೆದಿದ್ದು ಆನೆಗೆ, ಅವರು ಯಾವ ಸ್ಥಿತಿಲಿದ್ದಾರ ಅದು ನಾವು ಹೇಳಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗೆ ಮೊದಲಿಂದಲೂ ಪೊಲಿಟಿಕಲ್ಲಿ ರೈವಲ್ಸ್ ಏನಿದೆ, ಒಬ್ರಿಗೊಬ್ಬರು ಹೇಳ್ಕೊಳೋದೇ ಜಾಸ್ತಿ ಆಗಿದೆ. ಒಬ್ಬರು ವಿರೋಧ ಇನ್ನೊಬ್ಬರು ಅವ್ರ ಬಗ್ಗೆ ಟಾರ್ಗೆಟ್ ಮಾಡಿ. ಇದು ಏನಂದರೆ, ಪಾಕಿಸ್ತಾನ ಒಂದು ಮುದ್ದೆ ಇಟ್ಕೊಂಡು, ಅಂದರೆ ಪಾಕಿಸ್ತಾನಿಗೆ ಯಾರು ವಿರೋಧಿಸ್ತಾರೋ ಅವ್ರು ಹಿಂದೂಸ್ತಾನಿ, ಯಾರು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾರೋ ಅವ್ರು ಪಾಕಿಸ್ತಾನಿ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಜನ ಮುಂದುವರಿತಾ ಇದ್ದಾರೆ.